ಈಗ ನಮ್ಮ ಮುಂದೆ ಇರ್ತಕ್ಕಂಥ ಯಕ್ಷ ಪ್ರಶ್ನೆ, ನಾವು ಒಂದು ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷದ ಜೊತೆಯಲ್ಲಿ ನಮ್ಮ ಮಿತ್ರತ್ವವನ್ನು ಬೆಳೆಸಿದ್ದೇವೆ. ಅದಕ್ಕೆ ಪೂರಕವಾಗಿ ಹನುಮಂತಣ್ಣನವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಜಿಲ್ಲೆಯ ಸಂಸದರು ಕೂಡ ಹಲವಾರು ಬಾರಿ ವೇದಿಕೆಗಳಲ್ಲಿ ಅಥವಾ ವೈಯಕ್ತಿಕವಾಗಿ ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಚುನಾವಣೆಯ ಗೆಲುವಿಗೆ ಪ್ರಾಮಾಣಿಕವಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಶ್ರಮವನ್ನು ವಹಿಸಿದ್ದೀರಿ ಅಂತಕ್ಕಂಥದ್ರ ಬಗ್ಗೆ ಅವರು ಕೂಡ ಅದನ್ನು ಮತ್ತೆ ವೇದಿಕೆ ಮೇಲೆ ಪ್ರಸ್ತಾವನೆ ಮಾಡ್ತಾ ಇದ್ರು. ಬಹಳ ಜನ ನನಗೆ ಮಾಧ್ಯಮದ ಸ್ನೇಹಿತರು ಕೇಳ್ತಾರೆ, ಮುಂದೆ ಯಾವ ರೀತಿ ನಿಮ್ಮ ಅಲಯನ್ಸ್ ಮುಂದುವರಿಯುತ್ತೆ, ಅಲಯನ್ಸ್ಗೆ ನಿಜಕ್ಕೂ ಭವಿಷ್ಯ ಇದೆಯಾ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕಾರಣದ ಸುದೀರ್ಘ ಕಾಲದ ರಾಜಕಾರಣದಲ್ಲಿ ನೀವು ಅವರನ್ನ ಬಹಳ ಹತ್ತಿರದಿಂದ ನೋಡಿದ್ದೀರಿ. ಅವರು ಯಾವುದೇ ನಿಲುವನ್ನು ತಗೊಂಡಂಥ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಿಲುವನ್ನು ತಗೊಳ್ತಾರೆ. ಆ ನಿಲುವಲ್ಲಿ ಯಾವುದೇ ರೀತಿ ದ್ವಂದ್ವ ಇರೋದಿಲ್ಲ. ಅತ್ಯಂತ ಸ್ಪಷ್ಟವಾದಂಥ ನಿಲುವನ್ನು ತಗೊಂಡಿದ್ದಾರೆ. ಕಳೆದ ಸಂಸತ್ ಚುನಾವಣೆಯಲ್ಲಿ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ತಳಮಟ್ಟದ ಎರಡು ಪಕ್ಷದ ಕಾರ್ಯಕರ್ತರುಗಳ ಪರಸ್ಪರ ಸಮ್ಮಿಲನ, ಆ ಹೊಂದಾಣಿಕೆ, ಪರಸ್ಪರ ಪ್ರೀತಿ, ಪರಸ್ಪರ ಗೌರವ, ಪರಸ್ಪರ ವಿಶ್ವಾಸದಿಂದ ಇವತ್ತು ನೀವು ಹೆಜ್ಜೆಯನ್ನು ಹಾಕಿದ್ದೀರಿ. ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ, ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವಕ್ಕೆ ಕರ್ನಾಟಕ ರಾಜ್ಯದ 7.5 ಕೋಟಿ ಕನ್ನಡಿಗರ ಆಶೀರ್ವಾದವನ್ನ ಪಡಿತಕ್ಕಂಥದ್ದಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೀರಿ. ಅದಕ್ಕೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಅಲಯನ್ಸು ಮುಂದುವರಿಯುತ್ತೆ ಅಂತಕ್ಕಂಥದ್ದು ಯಾರು ಕೂಡ ಮನಸ್ಸಿನಲ್ಲಿ ಗೊಂದಲ ಇಟ್ಕೊಳ್ತಕ್ಕಂಥದ್ದು ಬೇಡಣ. ನಮ್ಮಲ್ಲಿ ಸ್ಪಷ್ಟತೆ ಇದೆ, ಸ್ಪಷ್ಟ ನಿಲುವಿದೆ. ದೇಶದ ಮತ್ತು ನಮ್ಮ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ದೇವೆ. ಆದರೆ ಒಂದು ಮುಂಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಗಳಲ್ಲಿ ಜನತಾದಳ ಪಕ್ಷಕ್ಕೋ ಅಥವಾ ಭಾರತೀಯ ಜನತಾ ಪಾರ್ಟಿಗೋ ಯಾರಿಗೋ ಒಬ್ಬರಿಗೆ ಟಿಕೆಟ್ ಘೋಷಣೆ ಆಗಬೇಕಾಗ್ತದೆ. ಹಾಗಿದ್ದಾಗ ನಮ್ಮ ಮುಂದೆ ಬರ್ತಕ್ಕಂಥ ದೊಡ್ಡ ಸವಾಲೇನು? ಇನ್ನು 3 ವರ್ಷ ಇದೆ, ನಾವು ಚುನಾವಣೆಗೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಾವೇನು ಅತಿ ಹೆಚ್ಚು ಅಭ್ಯರ್ಥಿಗಳನ್ನ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಫೀಲ್ಡ್ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನ ನಾವೇನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವೆ. ಇದೆಲ್ಲದೂ ಕೂಡ ಪೂರಕವಾಗಿ ಆಗಬೇಕು ಅಂತಕ್ಕಂಥದ್ದಾದರೆ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ದುಡಿಮೆ ಇಂದಿನಿಂದ ದಯವಿಟ್ಟು ನೀವೆಲ್ಲರೂ ಕಾಲಿಗೆ ಚಕ್ರ ಕೊಟ್ಕೊಂಡು ನೀವು ಕಟ್ಟಿ ಬೆಳೆಸಿ ಹರಿಸಿ ಇಲ್ಲಿವರೆಗೂ ತಗೊಂಡು ಬಂದು ನಿಲ್ಲಿಸಿರ್ತಕ್ಕಂಥ ನಿಮ್ಮ ಪಕ್ಷ, ರೈತರ ಪಕ್ಷ, ಜನತಾದಳ ಪಕ್ಷವನ್ನು ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಒಬ್ಬನ ಮೇಲೆಲ್ಲ ದಯಮಾಡಿ ಹೇಳ್ತೀನಿ. ನಾನು ಈ ಪಕ್ಷದ ಒಬ್ಬ ಕಾರ್ಯಕರ್ತ ಅಷ್ಟೇ. ನನಗೆ ಯಾವ ಈ ಪಕ್ಷದಲ್ಲಿ ಹುದ್ದೆಯ ಆಕಾಂಕ್ಷೆಯನ್ನು ಇಟ್ಕೊಂಡು ನಾನು ಈ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಯಾಕೆಂದ್ರೆ ಕಳೆದ 1 ತಿಂಗಳಿಂದ ಆಯ್ತು, 1 ತಿಂಗಳಿಗಿಂತ ಮೀರಿನೇ 3 ತಿಂಗಳು 4 ತಿಂಗಳೇ ಕಳೆದೋಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಆಗ್ತಕ್ಕಂಥ ಒಂದು ಅಭಿಲಾಷೆ ಇಟ್ಕೊಂಡು ಹೊರಟಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ನಾನು ಸುದ್ದಿ ನೋಡ್ತಾ ಇರ್ತೇನೆ. ಆದರೆ ನಿಖಿಲ್ ಕುಮಾರಸ್ವಾಮಿಗೆ ಇರ್ತಕ್ಕಂಥದ್ದು ಒಂದೇ ಚಿಂತೆ, ಯಾವುದೇ ಅಪೇಕ್ಷೆಗಳಿಲ್ದಿರ, ನಿರೀಕ್ಷೆಗಳಿಲ್ದಿರ ಈ ಪಕ್ಷವನ್ನ ಕಟ್ ಬೆಳೆಸಿರ್ತಕ್ಕಂಥ ಕಾರ್ಯಕರ್ತರ ಸಂಖ್ಯೆ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರಾಮಾಣಿಕ ಕಾರ್ಯಕರ್ತರನ್ನ ಹೊಂದಿರತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವುದರಲ್ಲಿದೆ ಅದು ಜಾತ್ಯತೀತ ಜನತಾದಳ ಪಕ್ಷ. ನಮ್ಮ ಕಾರ್ಯಕರ್ತರ ದಡವನ್ನ ಮುಟ್ಟಿಸ್ಬೇಕಾಗ್ತದೆ. ನಿಮ್ಮೆಲ್ಲರನ್ನೂ ಇವತ್ತು ದಡ ಸೇರಿಸಬೇಕಾಗ್ತದೆ. ಈ ಪಕ್ಷವನ್ನ ನಂಬ್ಕೊಂಡಿದ್ದೀರಿ. ಮತ್ತೊಂದು ಮಾತು ಸನ್ಮಾನ್ಯ ಕುಮಾರಣ್ಣ ಅವರ ಮನಸ್ಸಿನಲ್ಲೂ ಕೂಡ ಬಹಳ ದಿಟ್ಟವಾಗಿ ನೆಲೆ ಊರ್ಬಿಟ್ಟಿದೆ.
ನಿಮ್ಮ ಮನಸ್ಸುಗಳಲ್ಲಿ ಒಂದು ನೋವಿರ್ಬೋದು, ಏನಪ್ಪ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಸ್ಥಾನಮಾನದ ಅಪೇಕ್ಷೆಗಳನ್ನ ಇಟ್ಕೊಂಡಿರ್ತೇವೆ, ಆದರೆ ಪಕ್ಷ ನಮಗೆ ಇಲ್ಲಿವರೆಗೂ ಸಕಾರಾತ್ಮಕವಾಗಿ ನಾವು ಅಂದ್ಕೊಂಡ ಮಟ್ಟಕ್ಕೆ ಗುರುತಿಸ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥದ್ದು. ಇದು ನಿಮಗಿಂತ ಜಾಸ್ತಿ ಸನ್ಮಾನ್ಯ ಕುಮಾರಣ್ಣ ಅವರು ಬಹಳ ಯೋಚನೆ ಮಾಡ್ತಾರೆ ಇದ್ರ ಬಗ್ಗೆ. ಆದರೆ ಮುಂದೊಂದು ದಿನ ನಾನು ಹೇಳ್ತೇನಣ್ಣ, 100ಕ್ಕೆ 100 ಜನತಾದಳ ಪಕ್ಷಕ್ಕೆ ಭವಿಷ್ಯ ಇದೆ. ಆ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥದ್ದು ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಲ್ಲಿ ಮಾತ್ರ. ಹಾಗಾಗಿ ಇಂದಿನಿಂದ ನಾವು ಕಾರ್ಯೋನ್ಮುಖರಾಗಿ ಇವತ್ತೇನು ಈ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಗೆ ಬಾದಾಮಿಗೆ ಬಂದು ನಿಂತಿದ್ದೇನೆ. ನಾನು ಬಾದಾಮಿಗೆ ಬರ್ತಾ ಇದ್ದಂಗೆ ಬೆಳಗ್ಗೆ ರಾತ್ರಿ 2-2:15 ಗಂಟೆ ಆಯಿತು. ಬಸವನ ಬಾಗೇವಾಡಿಯಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಅಪ್ಪುಗೌಡ್ರ ಮನೆಯಲ್ಲಿ ಊಟ ಮಾಡಿ ತದನಂತರ ಇನ್ನೊಂದಷ್ಟು ಹಳ್ಳಿಗಳಲ್ಲಿ ನಮ್ಮ ಮುಖಂಡರುಗಳ ಮನೆಗೆ ಭೇಟಿ ಮಾಡಿ 2:15 ಗಂಟೆ ಆಯಿತು. ಬಾದಾಮಿಗೆ ಬಂದೆ, ಮಲಗಿದೆ. ಮತ್ತು ಬೆಳಗ್ಗೆ 9 ಗಂಟೆಗೆ ಹನುಮಂತಣ್ಣನವ್ರು ಬಂದರು. ಅಲ್ಲಿಂದ ಹನುಮಂತಣ್ಣನವರು ಇಲ್ಲಿ ಭಾಳ ಪ್ರಸಿದ್ಧ ದೇವಾಲಯ ಬನಶಂಕರಮ್ಮನ ಒಂದು ಆಶೀರ್ವಾದವನ್ನು ಮಾಡಿಸಿದ್ದಾರೆ. ಹಲವಾರು ಮಠಮಾನ್ಯಗಳ ಗುರು ಹಿರಿಯರ ಆಶೀರ್ವಾದವನ್ನು ಇವತ್ತು ನಮಗೆ ಹನುಮಂತಣ್ಣನವರ ಮೂಲಕ ಅವರ ನೇತೃತ್ವದಲ್ಲಿ ಇವತ್ತು ನಮಗೆ ಬಾದಾಮಿ ತಾಲೂಕಿನಲ್ಲಿ ಸರಿಸುಮಾರು 6ರಿಂದ 7 ಗಂಟೆ ಇವತ್ತು ಬೆಳಗ್ಗಿನಿಂದ ಇವತ್ತು ಹನುಮಂತಣ್ಣನವರ ಜೊತೆಯಲ್ಲಿ ನಮ್ಮ ವೆಂಕಟರಾವ್ ನಾಡಗೌಡರು ಸಾಹೇಬರು ಬಂದಿದ್ದಾರೆ, ರಾಜುಗೌಡರಿದ್ದಾರೆ, ಮತ್ತೆ ನಮ್ಮ ಆಲ್ಕೋಡ್ ಹನುಮಂತಪ್ಪನವರು ಅವರು ಬಂದಿದ್ದಾರೆ, ಸಿ.ವಿ. ಚಂದ್ರಶೇಖರ್ ಅವರು, ರಾಜುರವರು, ಬಹಳ ಜನ ಎಲ್ಲರೂ ಇದ್ದೀರ. ನಾವು ಒಬ್ಬರ ಹೆಸರು ಹೇಳಿ. ಮತ್ತೆ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಬಸನಗೌಡರಿದ್ದಾರೆ, ವಿಜಯಪುರದ ಜಿಲ್ಲಾಧ್ಯಕ್ಷರು, ಬಹಳ ಜನ ಇವತ್ತು ನನಗೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಇದು ಬರೀ ನಮ್ಮ ಜಿಲ್ಲೆ ವ್ಯಾಪ್ತಿಗೆ ಮಾತ್ರ ನಾವು ಸೀಮಿತವಾಗಿ ಸಂಘಟನೆ ಮಾಡಬೇಕು ಅನ್ನೋದನ್ನ ಬಿಟ್ಟು ನಮ್ಮ ಜೊತೆಯಲ್ಲಿ ಇವತ್ತು ಪಕ್ಷ ಕಟ್ತಕ್ಕಂಥದಕ್ಕೆ ಬಹಳ ಜನ ಹಿರಿಯ ಮುಖಂಡರು ಇವತ್ತು ಮಾತನಾಡ್ತಕ್ಕಂಥದ್ದಿತ್ತು. ಆದರೆ ಸಮಯದ ಕೊರತೆಯಿಂದ ಎಲ್ಲೋ ಒಂದು ಕಡೆ ತಾವುಗಳು ಈಗ 3:15 ಗಂಟೆ 4:10 ಆಗೋಗಿದೆ. 4:10 ಆಗೋಗಿದೆ. ಸಮಯ ಹೋಗೋದೇ ಗೊತ್ತಾಗ್ಲಿಲ್ಲ. ದಯಮಾಡಿ ತಾವು ಯಾರು ಕೂಡ ಇನ್ನೂ ಊಟ ಮಾಡಿಲ್ಲ ಅಂತ ಅನ್ಕೊಳ್ತೇನೆ. ಯಾರು ಕೂಡ ದಯಮಾಡಿ ಅನ್ಯತಾ ಭಾವಿಸಬಾರ್ದು, ಕ್ಷಮೆ ಕೋರ್ತೇವೆ. ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನ ಇಷ್ಟು ವಿಜೃಂಭಣೆಯಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನಗೊಳಿಸ್ತಕ್ಕಂಥದಕ್ಕೆ ನಮ್ಮ ಜೊತೆಯಲ್ಲಿ ಬಾದಾಮಿ ನಗರ ಪ್ರದೇಶದಲ್ಲಿ ಕಿಲೋಮೀಟರ್ ಗಟ್ಟಲೆ ರ್ಯಾಲಿ ಮೂಲಕ ಬಂದು ಮತ್ತೆ ಸಂವಿಧಾನಿ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಸಾಹೇಬ್ರಿಗೆ ಇವತ್ತು ನಾವು ಮಾಲಾರ್ಪಣೆಯನ್ನ ಮಾಡಿ ಒಂದು ಗೌರವವನ್ನು ಸಲ್ಲಿಸಿ ಇವತ್ತು ಈ ವೇದಿಕೆಯಲ್ಲಿ ಅಚ್ಚುಕಟ್ಟಾಗಿ ಈ ಸಭೆಯನ್ನ ನೆರವೇರಿಸಿರ್ತಕ್ಕಂಥ ನಮ್ಮ ಹನುಮಂತಣ್ಣನವರು 100ಕ್ಕೆ 100 ಇವತ್ತು ಒಂದು ಮಾತನ್ನ ಹೇಳಿದ್ದೇನೆ. ಮಾಧ್ಯಮದ ಸ್ನೇಹಿತರು ನನಗೆ ಕೇಳಿರ್ತಕ್ಕಂಥ ಪ್ರಶ್ನೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ತಾಲೂಕಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಮೊದಲನೇ ಶಾಸಕರು ಇಲ್ಲಿಂದ ಆಯ್ಕೆ ಆಗ್ತಕ್ಕಂಥದ್ರಲ್ಲಿ ಯಾರು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಹನುಮಂತಣ್ಣನವರ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಪ್ರೀತಿ, ವಾತ್ಸಲ್ಯ ಎಲ್ಲವೂ ಕೂಡ ಈ ಒಬ್ಬ ಕ್ರಿಯಾಶೀಲ ಯುವಕರ ಮೇಲೆ ಇರಲಿ. ಇಂಥ ಯುವಕರು ಇವತ್ತು ವಿಧಾನಸಭೆ ಮುಂದಿನ ದಿನಗಳಲ್ಲಿ ಪ್ರವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೂಡ ಬಯಸ್ತೇನೆ. ನಿಮ್ಮ ಥರನೇ ನಾವು ನೀವೆಲ್ಲರೂ ಸೇರಿ ಇಂದಿನಿಂದನೇ ಹೋರಾಟವನ್ನು ಕೈಗೆತ್ಕೊಳ್ಳುವ, ಸಾಕಷ್ಟು ವಿಷಯಾಧಾರಿತವಾದಂಥ ಹೋರಾಟಗಳಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯದ 7.5 ಕೋಟಿ ಕನ್ನಡಿಗರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.